ನಿಮ್ಮಲ್ಲಿ ತುಂಬ ಜನರದು ಕಾಲ್ ಅಥವಾ ಮೆಸೇಜ್ಗಳನ್ನ ಇನ್ನೊಬ್ಬರು ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ. ಇನ್ ಕೇಸ್ ನೀವು ಲವ್ ಮಾಡ್ತಿದ್ದೀರಿ ಅಂತಂದರೆ ನಿಮ್ಮ ಬಾಯ್ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಕಾಲ್ ಫಾರ್ವರ್ಡಿಂಗ್ ಅಥವಾ ಮೆಸೇಜ್ ಫಾರ್ವರ್ಡಿಂಗ್ ಮಾಡ್ಕೊಂಡಿರ್ತಾರೆ. ಅಂದರೆ ನಿಮಗೆ ಬರ್ತಿದ್ದಂಥ ಮೆಸೇಜಸ್ ಅಥವಾ ಕಾಲ್ಸು ಅವ್ರಿಗೆ ಹೋಗೋ ಥರ ಮಾಡ್ಕೊಬಿಟ್ಟಿರ್ತಾರೆ. ಸೊ ಹಾಗಾಗಿ ತುಂಬ ಜನ ವರಿ ಮಾಡ್ಕೊಂಡಿರ್ತೀರ. ಸೊ ನಾನು ಅದನ್ನು ಹೇಗೆ ಸ್ಟಾಪ್ ಮಾಡ್ಕೊಳ್ಳೋದು ಅಂತ ಈ ಹಿಂದೆ ನಾನು ಐ ಕಾರ್ಡಲ್ಲೂ ಅಥವಾ ನನ್ನ ಲಾಸ್ಟಲ್ಲಿ ಹೆಂಡ್ ಸ್ಕ್ರೀನಲ್ಲೂ 2 ವೀಡಿಯೋಸ್ಗಳನ್ನ ಹಾಕ್ತೀನಿ. ಕಾಲ್ ಫಾರ್ವರ್ಡಿಂಗ್ ಆಗ್ತಾಯಿದ್ರೆ ಹೇಗೆ ಸ್ಟಾಪ್ ಮಾಡ್ಕೊಳ್ಳೋದು ಅಂತ, ಅದ್ರ ಜೊತೆಗೆ ಕಾಲ್ ಫಾರ್ವರ್ಡಿಂಗ್ ಹೇಗೆ ಮಾಡ್ತಾರೆ ಅನ್ನೋದು ಸಹ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗುತ್ತೆ ಕಾಲ್ ಫಾರ್ವರ್ಡಿಂಗ್ ಮತ್ತು ಮೆಸೇಜ್ ಫಾರ್ವರ್ಡಿಂಗ್ ಹೇಗೆ ಮಾಡ್ಕೋತಾರೆ, ಅದ್ರ ಜೊತೆಗೆ ಅದನ್ನು ಸ್ಟಾಪ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರದ್ದು ಕಾಲ್ ಫಾರ್ವರ್ಡಿಂಗ್ ಮತ್ತು ಮೆಸೇಜ್ ಫಾರ್ವರ್ಡಿಂಗ್ ಆಗ್ತಾ ಇತ್ತು. ಸೊ ಅದನ್ನು ಸ್ಟಾಪ್ ಮಾಡೋದು ಹೇಗೆ ಅಂತ ನನ್ನ ಕೇಳ್ತಾ ಇದ್ರು. ಸೊ ಆ್ಯಕ್ಚುಲಿ ಅವರು ತುಂಬ ದಿನದ ಹಿಂದೆನೇ ಕೇಳಿದರು, ಬಟ್ ನಾನು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಮೆಸೇಜ್ ಫಾರ್ವರ್ಡಿಂಗ್ ಆಗ್ತಾ ಇದ್ದರೆ ಇನ್ ಕೇಸ್ ನಿಮ್ಮ ಮೊಬೈಲಲ್ಲಿ ಅದನ್ನು ಹೇಗೆ ಸ್ಟಾಪ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಿಮ್ಮ ಮೊಬೈಲಲ್ಲಿ ಏನಾದರೂ ಚೆಕ್ ಮಾಡಿದಾಗ ಇನ್ ಕೇಸ್ ಕಾಲ್ ಫಾರ್ವರ್ಡಿಂಗ್ ಅಥವಾ ಮೆಸೇಜ್ ಫಾರ್ವರ್ಡಿಂಗ್ ತೋರಿಸ್ತಿದೆ ಅಂತಂದರೆ, ಕಾಲ್ ಫಾರ್ವರ್ಡಿಂಗ್ ತೋರಿಸ್ತಿದೆ ಅಂತಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೋಬೋದು ಹೇಗೆ ಸ್ಟಾಪ್ ಮಾಡ್ಕೊಳ್ಳೋದು ಅಂತ. ಈಗ ಮೆಸೇಜ್ ಫಾರ್ವರ್ಡಿಂಗ್ ಏನಾದರೂ ತೋರಿಸ್ತಿದೆ ಅಂತಂದರೆ ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ ಹೇಗೆ ಸ್ಟಾಪ್ ಮಾಡ್ಕೊಳ್ಳೋದು ಅಂತ. ಸೊ ಇನ್ ಕೇಸ್ ನಿಮ್ಮ ಮೊಬೈಲಲ್ಲಿ ಮೆಸೇಜ್ ಫಾರ್ವರ್ಡಿಂಗ್ ಅಂತ ತೋರಿಸ್ತಿದೆ ಅಂತ ಅಂದ್ಕೊಳ್ಳಿ, ಲೈಕ್ SMS ಫಾರ್ವರ್ಡಿಂಗ್ ಅಂತ ತೋರಿಸುತ್ತೆ. ಸೊ ಅದೇನಾದರೂ ತೋರಿಸ್ತಿದೆ ಅಂತಂದರೆ ಹೇಗೆ ಸ್ಟಾಪ್ ಮಾಡ್ಕೊಳ್ಳೋದು ಅಂದರೆ ಫಸ್ಟ್ ಸ್ಟೆಪ್ಪು ನೀವು ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಆ್ಯಪ್ಸ್ ಅಂತ ಸರ್ಚ್ ಮಾಡಿ. ಸೊ ಆ್ಯಪ್ಸ್ ಅಂತ ಸರ್ಚ್ ಮಾಡಿದ್ಮೇಲೆ ಅಲ್ಲಿ ಒಂದು ಸರ್ಚ್ ಬಾರ್ ಕಾಣುತ್ತೆ. ಸೊ ಸರ್ಚ್ ಬಾರಲ್ಲಿ ಏನು ಟೈಪ್ ಮಾಡಬೇಕು ಅಂತಂದರೆ SMS ಫಾರ್ವರ್ಡರ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ಟಿರ್ತಾರೆ. ಸೊ ಅದ್ರ ಮುಖಾಂತರ ಅವರು SMS ಫಾರ್ವರ್ಡಿಂಗ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಏನು ಮಾಡ್ತೀರಾ, ಸೊ SMS ಫಾರ್ವರ್ಡರ್ ಅಂತ ಸರ್ಚ್ ಮಾಡಿ. ಇನ್ ಕೇಸ್ ಆ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಕಂಡು ಬಂದರೆ ಆ ಒಂದು ಅಪ್ಲಿಕೇಶನ್ನ ಡಿಲೀಟ್ ಮಾಡಿ ಅಥವಾ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಅಲ್ಲೇ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅನ್ಇನ್ಸ್ಟಾಲ್ ಆಪ್ಷನ್ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮೆಸೇಜ್ ಫಾರ್ವರ್ಡಿಂಗ್ ಸ್ಟಾಪ್ ಆಗುತ್ತೆ. ಆವಾಗಿಂದ ನೀವು ಸರ್ಚ್ ಮಾಡಿದ್ರು ಕೂಡ SMS ಫಾರ್ವರ್ಡರ್ ಅಂತ ನಿಮಗೆ ಸಿಕ್ಕಿಲ್ಲ ಅಂದ್ಕೊಳ್ಳಿ. ಸೊ ಹಾಗಾಗಿ ಏನಾಗುತ್ತೆ, ಸೊ ಅವರು ಈ ರೀತಿ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸೋದ್ನಲ್ಲ ಕಾಲ್ ಫಾರ್ವರ್ಡಿಂಗ್ ಹೇಗೆ ಮಾಡೋದು ಅಂತ, ಸೊ ಆ ರೀತಿ SMS ಫಾರ್ವರ್ಡಿಂಗ್ನ ಮಾಡ್ಕೊಂಡಿರ್ತಾರೆ. ಸೊ ಅದನ್ನೇ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಅದನ್ನು ಸ್ಟಾಪ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಸೊ ನೀವು ಫೋನ್ ಕಾಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನಾವು ಹೇಗೆ ಬೇರೆಯವ್ರಿಗೆ ಕಾಲ್ ಮಾಡಬೇಕಾದ್ರೆ ನಾವು ನಂಬರ್ನ ಡಯಲ್ ಮಾಡ್ತೀವೋ ಸೊ ಅದೇ ರೀತಿ. ಸೊ ನಾನು ಹೇಳುವಂಥ ಈ ನಂಬರ್ಸ್ನ ಟೈಪ್ ಮಾಡಿ ನೀವು ಕಾಲ್ ಮಾಡಿದ್ರೆ ಸಾಕು, ಅಲ್ಲಿಂದ SMS ಫಾರ್ವರ್ಡಿಂಗ್ ಆಗ್ತಾ ಇದ್ದರೆ ಅದು ಸ್ಟಾಪ್ ಆಗುತ್ತೆ. ಸೊ ನಾನು ತಿಳಿಸ್ಕೊಡ್ತೀನಿ ಇವಾಗ, ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ, ಓಕೆನಾ. ಇವಾಗ ಏನು ಮಾಡಿ ಅಂತಂದರೆ, ನಿಮ್ಮ ಫೋನ್ ಕಾಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಿದ್ದೀರಾ. ಸೊ ಅದರಲ್ಲಿ ಏನು ಮಾಡಿ, #0022# ಅಂತ ಟೈಪ್ ಮಾಡಿ. ಸೊ ಕಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಒಂದಷ್ಟು ಟೈಮ್ ತಗೊಳುತ್ತೆ, ಒಂದು 2-3 ಸೆಕೆಂಡು ಟೈಮ್ ತಗೊಂಡು ಏನು ಮಾಡುತ್ತೆ, ಒಂದು ಪಾಪಪ್ ಮೆಸೇಜನ್ನು ಡಿಸ್ಪ್ಲೇ ಮಾಡುತ್ತೆ. ಇನ್ ಕೇಸ್ ನಿಮ್ಮ SMS ಫಾರ್ವರ್ಡಿಂಗ್ ಆಗಿದ್ದರೆ ಏನಂತ ತೋರಿಸುತ್ತೆ, SMS ಫಾರ್ವರ್ಡಿಂಗ್ ಎರೇಸ್ ಅಂತ ತೋರಿಸುತ್ತೆ. ಇನ್ ಕೇಸ್ SMS ಫಾರ್ವರ್ಡಿಂಗ್ ಆಗಿದ್ದರೆ ಮಾತ್ರ SMS ಫಾರ್ವರ್ಡಿಂಗ್ ಎರೇಸ್ ಅಂತ ತೋರಿಸಿದೆ. ಆ ಥರ ತೋರಿಸಿದ್ರೆ ನಿಮ್ಮ SMS ಫಾರ್ವರ್ಡಿಂಗ್ ಕಂಪ್ಲೀಟಾಗಿ ಎರೇಸ್ ಆಗುತ್ತೆ. ಆ ಒಂದು ನಿಮಿಷದಿಂದ ನಿಮ್ಮ ಯಾವುದೇ SMS ಅವ್ರಿಗೆ ಫಾರ್ವರ್ಡ್ ಆಗಲ್ಲ. ಯಾವುದೇ ಕಾರಣಕ್ಕೂ ಅವರು ನಿಮ್ಮ ಮೆಸೇಜ್ಗಳನ್ನ ನೋಡೋದಕ್ಕಾಗಲ್ಲ. ಸೊ ನೀವೇನೇ ಮೆಸೇಜ್ಗಳನ್ನ ಮಾಡ್ಬೋದು, ನೀವೇನೇ SMS ರಿಸೀವ್ ಮಾಡ್ಕೋಬೋದು, ನೀವೇನೇ ಮಾಡ್ಬೋದು, ಓಕೆನಾ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮುಖಾಂತರ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನನ್ನಿಸ್ತು ನನ್ನ ಕಮೆಂಟ್ ಮಾಡಿ, ಒಂದು ಲೈಕ್ನ ಮಾಡಿ. ಸಿಗೋಣ ಮತ್ತೊಂದಷ್ಟು ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.